ಚಳ್ಳಕೆರೆ ಕಸಬಾ ದೊಡ್ಡೇರಿ ಗ್ರಾಮದಲ್ಲಿ ಪುರಾತನ ಕಾಲದ ದೇವಸ್ಥಾನವಾದ ದಂಡಿನ ಶ್ರೀ ದುರ್ಗಮ್ಮ ದೇವಿಯ ನೂತನ ದೇವಸ್ಥಾನವನ್ನು ಹಾಗೂ ದೇವಸ್ಥಾನಕ್ಕೆ ಕಳಸ ಸ್ಥಾಪನೆ ಹಾಗೂ ಶ್ರೀ ದಂಡಿನ ದುರ್ಗಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಪೂಜಾ ಪದ್ಧತಿಯೊಂದಿಗೆ ಭಕ್ತಿಯ ಸಡಗರದೊಂದಿಗೆ ಆಚರಣೆ ಮಾಡಲಾಯಿತು. ಪುರಾತನ ಕಾಲದ ದೇವಸ್ಥಾನ ಶ್ರೀ ದಂಡಿನ ದುರ್ಗಮ್ಮ ದೇವಸ್ಥಾನವನ್ನು ನೂತನ ಕಟ್ಟಡ ವಿನ್ಯಾಸದೊಂದಿಗೆ ಪ್ರಾರಂಭಿಸಿ ಧಾರ್ಮಿಕ ವಿಧಿವಿಧಾನಗಳಿಂದ ಇಂದು ಭಕ್ತಾದಿಗಳಿಗೆ ದರ್ಶನ ಭಾಗ್ಯವ ದೊರೆತಿರುವುದು ನಮ್ಮಗಳ ಪುಣ್ಯ ಎಂದು ದಂಡಿನ ಶ್ರೀ ದುರ್ಗಮ್ಮ ದೇವಿಯ ದೇವಸ್ಥಾನದ ಕಮಿಟಿಯ ಮುಖಂಡರಾದ ಆರ್.ಟಿ. ಸ್ವಾಮಿ ತಿಳಿಸಿದರು. ಶ್ರೀ ದಂಡಿನ ದುರ್ಗಮ್ಮ ದೇವಿಯು ಸಕಲ ಆರೋಗ್ಯ ಐಶ್ವರ್ಯ ನೀಡುವ ದೇವಿಯಾಗಿದ್ದು, ಪೂಜಾ ಪದ್ಧತಿಯೊಂದಿಗೆ ಬೇಡಿದವರಿಗೆ ವರವನ್ನು ಕೊಡುವಂಥ ದುರ್ಗಮ್ಮ ದೇವಿಯಾಗಿದ್ದಾಳೆ. ಶ್ರೀ ದಂಡಿನ ದುರ್ಗಮ್ಮ ದೇವಿಯು ಅದ್ದೂರಿ ಮೆರವಣಿಗೆಯಲ್ಲಿ ಭಕ್ತರು ಭಕ್ತಿಯಿಂದ ದೇವಿಯ ಪಾದಕ್ಕೆ ನೀರು ಹಾಕಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ದೇವಿಗೆ ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕಿ ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಣೆ ವಿಶೇಷವಾಗಿ ಮಹಿಳೆಯರು ದುರ್ಗಮ್ಮ ದೇವಿಯ ಹಾಡಿನೊಂದಿಗೆ ಭಕ್ತಿ ಸಮರ್ಪಿಸಿದರು. ಈ ನೂತನ ಕಳಸ ಪ್ರತಿಷ್ಠಾಪನೆ ವಿಗ್ರಹ ಪ್ರತಿಷ್ಠಾಪನೆಯಲ್ಲಿ ಎಲ್ಲ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ದರ್ಶನ ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಹಾಗೂ ಸದಸ್ಯರು ಹಾಗೂ ಊರಿನ ಮುಖಂಡರು ಹಾಗೂ ಭಕ್ತರು ಸಂಭ್ರಮ ಮತ್ತು ಸಡಗರದಿಂದ ಭಕ್ತಿ ಭಾವದೊಂದಿಗೆ ದೇವಿ ದರ್ಶನ ಮಾಡಿ ಪುನೀತರಾದರು. ದಾರಿದೀಪ ಕೊಡಿಸ್ತೀನಿ. ಯಾರು ನೋವು ಪಡ್ಕೋಬೇಡ್ರಿ. ಬಸವನ್ನ ನಡಪ ತಗೋಬೇಕು. ಈಗ ಅಂದ್ರೆ ಬಸವ ಬಿಟ್ರೆ ಮುಂದೆ ದಾರಿ ಕೊಡ್ತೀನಿ ನಾನು. ನಡೆಸ್ಕೊಡ್ತೀನಿ ನಾನು. ಇಷ್ಟು ದಿನ ನಡೆಸ್ಕೊಟ್ಟಿದ್ದೀನಿ, ಮುಂದೆ ನಡೆಸ್ಕೊಡ್ತೀನಿ. ಇದನ್ನೇ ಇಲ್ಲ ತಾಯಿಯಾಗಿ ಹೊಟ್ಟೆಗೆ ಇಟ್ಕೊಂಡು ಇಷ್ಟೇ ನಡ್ಸ್ಕೊ ಬಂದೀನಿ. ನಿಮ್ಮನ್ನು ಇಷ್ಟೇ ನಡ್ಸ್ಕೊ ಬಂದೀನಿ. ಇನ್ನೊಂದು 2 ಕೊಡಲ್ಲ. 2 ಅಲ್ಲ, ಇನ್ನೊಂದು 2 ಶಾಂತಿ ಮಾಡಿ ಮುಂದೆ ಅಷ್ಟಿಗೆ ಕೊಡ್ತೀನಿ. ಪುರಾತನ ಕಾಲದಿಂದ ಸುಮಾರು 50-60 ವರ್ಷದಿಂದ ಹಿಂದಿತ್ತು. ಈಗ ನಾವು ಸುಮಾರು 2-3 ವರ್ಷ ಇಂಚೆಯಿಂದ ನಾವು ದುರ್ಗಮ್ಮ ದೇವಸ್ಥಾನನ ಪ್ರಾರಂಭ ಮಾಡಿ ಇವತ್ತು ಮತ್ತು ನಿನ್ನೆ ಕಳಸ ಪ್ರತಿಷ್ಠಾಪನೆ ಮತ್ತು ವಿಗ್ರಹ ಪ್ರತಿಷ್ಠಾಪನೆಯನ್ನು ಇವತ್ತು ನೆರವೇರಿಸ್ತಿದ್ವಿ. ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ದಾನಿಗಳಿಗೂ ತುಂಬ ಹೃದಯದಿಂದ ನಾವು ಧನ್ಯವಾದವನ್ನು ಅರ್ಪಿಸ್ತೀವಿ. ಅಧ್ಯಕ್ಷರು ಸೌಮ್ಯ ರಾಜಣ್ಣ, ಉಪಾಧ್ಯಕ್ಷರು ಜಿ.ಕೆ. ಈರಣ್ಣ, ಕಾರ್ಯದರ್ಶಿ ವೆಂಕಟೇಶ್ ಮತ್ತು ಖಜಾಂಚಿಯಾಗಿ ಮಲ್ಲಿಕಾರ್ಜುನ, ನಾನು ಮತ್ತು ಸಹ ಕಾರ್ಯದರ್ಶಿ ಡಿ ರಂಗನಾಥ್ ಮತ್ತು ಎಲ್ಲ ನಿರ್ದೇಶಕರು ಸುಮಾರು ಜನ ಇದ್ದಾರೆ. ಅವರೆಲ್ಲೂ ಸಹಕಾರ ಮಾಡಿದ್ದಾರೆ. ಅದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ.